ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕಂಗ್ ಸಮಾಧಾನ ಆಗ್ಲಿ ಅಂತ ಸಮಸ್ಯೆ ದೊಡ್ಡದಾಗಿದ್ರು ಚಿಕ್ಕದಾಗಿದೆ ಅಂತ ಹೇಳಿದ್ರೆ ನೀವು ನೋಡಿದ್ರೆ ನಗ್ತಾ ಇದ್ದೀರಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿಯೋ ಜೀವ ಇದು. ರಾತ್ರಿ ಮಲಗಿದ ತಕ್ಷಣ ಅವಳಿಗೆ ನಿದ್ದೆ ಬರಲ್ಲ. ಯಾಕೆ ಹೇಳಿ? ಬೆಳಿಗ್ಗೆ ಆದ್ರೆ ಏನ್ ಅಡ್ಗೆ ಮಾಡ್ಬೇಕು ಅನ್ನೋ ಚಿಂತೆಯಲ್ಲೇ ಮಧ್ಯರಾತ್ರಿ ಆಗೋಗುತ್ತೆ. ಅಂತದಲ್ಲಿ ಗೊರ್ಕೆ ಹೊಡೆದ್ರೆ ಅವಳಿಗೆ ಡಿಸ್ಟರ್ಬ್ ಆಗಲ್ವಾ? ಗೊರ್ಕೆ ಹೊಡ್ಕೊಂಡು ಕೂತಿರ್ಲಿಲ್ಲಮ್ಮ, ಗೊರ್ಕೆ ಹೊಡ್ಕೊಂಡು ಮಲಗಿದ್ದಂತೆ ಅಲ್ಲ ನಮ್ಮ ಗಿರಿಜಾ. ಯಜಮಾನ್ರೆ, ನೀವು ಸ್ವಲ್ಪ ಸುಮ್ಮನೆ ಕಣಿ ಮರ್ರ. ಅಲ್ಲ ಗೌರಿ, ಎಲ್ರ ಮುಂದೆ ನನಗೆ ಎದುರಾಡ್ದಿಯಲ್ಲ, ಇದು ಡಿಸ್ಟರ್ಬೆನ್ಸ್ ಅಲ್ದ? ನೀವು ಹೆಣ್ಮಕ್ಳೆಲ್ಲ ಇಷ್ಟೇ, ಎಲ್ಲ ನೀವು ಹೇಳ್ದಂಗೆ ಆಯ್ತು. ಗಂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡ್ದು ಸುಸ್ತಾ ಇರ್ತ, ಮನಿ ಕಂಡ್ರು ಕೂಡ ಆಬ್ವಿಯಸ್ಲಿ ಗೊರ್ಕಿ ಬದತಪ್ಪ. ಕುಡ್ಕೊಂಡು ಬಂದು ಹೆಂಡ್ತಿಗೆ ಹೊಡೋಕ್ಕಿಂತ ದುಡ್ಕೊಂಡು ಬಂದು ಗೊರ್ಕಿ ಹೊಡೆದೇ ಬೆಸ್ಟ್. ಅಂದ್ರೆ ನೀವು ಗೊರ್ಕೆ ಹೊಡೆಯೋದ್ ಬಿಟ್ರೆ ಕುಡ್ಕೊಂಬಂದ್ ಹೊಡಿತೀನಿ ಅಂತ ಧಮ್ಕಿ ಹಾಕ್ತಿದ್ದೀರಾ? ಏನ್ರಿ ಮಾಡ್ತೀರಾ? ಏನ್ರಿ ಮಾಡಕ್ಕಾಗುತ್ತೆ ನಿಮ್ ಕೈಯಲ್ಲಿ? ನಾವ್ ಹೆಣ್ಮಕ್ಳು ಸುಮ್ನೆ ಇರೋದಕ್ಕೆ ಅಟ್ಲೀಸ್ಟ್ ಬಂದು ಗೊರ್ಕೆನಾದ್ರೂ ಹೊಡಿತಾ ಇದ್ದೀರಾ. ಇಲ್ಲಾಂದ್ರೆ ಇಲ್ಲ ಅಂದ್ರೆ ನಿಮ್ ಗೊರ್ಕೆ ನಮ್ ಕೈಲಿ ಪೊರ್ಕೆ. ಎಂತಂದೆ? ನನಗೆ ಪೊರ್ಕೆಲ್ ಹೊಡಿತೆ ಅಂದಳಿ ಧಮ್ಕಿ ಹಾಕ್ತೀಯ? IPC ಸೆಕ್ಷನ್ 506 2 ವರ್ಷ ಜೈಲ್ ಅಷ್ಟೇ. ಏನ್ರಿ ನಿಮಗ್ ಮಾತ್ರ ಸೆಕ್ಷನ್ ಗೊತ್ತಿರದ? ನಿಮ್ಮನ್ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನಿಮಗಿಂತ ಬೇಜಾನ್ ಸೆಕ್ಷನ್ಗಳು ನನಗೂ ಗೊತ್ತು. ಏನ್ ಸೆಕ್ಷನ್ ಗೊತ್ತೈತೆ ಹೇಳ್ಕೊಂಬ. ನಿಮ್ಮೇಲೆ ಡೌರಿ ಕೇಸ್ ಹಾಕ್ತೀನಿ. ಗೌರಿ, ನನ್ನ ಮೇಲೆ ಡೌರಿ? ಅಷ್ಟೇ ಅಲ್ಲ, ನನ್ನನ್ನ ಹೋಗೆಲೆ ಬಾರೆಲೆ ಅಂದ್ರಿ ಅಂತ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ. ನೀವು ಆಲ್ಸೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ನಿಲ್ಸಿ ಅಂತ ಹೇಳಿದ್ನಲ್ಲ ಗಿರಿ. ನಾನು ಸುಮ್ಮದು. ಈ ತರ ಜಗಳ ಆಡೋದು ಇಟ್ಸ್ ರಾಂಗ್. ಕಮ್ ಆನ್, ಸೆಕೆಂಡ್ಸ್. ಗುಡ್, ವೆರಿ ಗುಡ್, ವೆರಿ ಗುಡ್. ಹಗ್ ಈಚ್ ಅದರ್. ಎಂತ ಶಿವರ ಹಿಂಗೆ ಹೇಳ್ತಿದ್ರಿ? ಎಲ್ಲರಿದ್ರಿಗೆ ನಾಚಿಕೆ ಎತ್ ಮಾಡ್ರಿ. ಗೌರಿ ಬಾ ಮನೆಗೆ. ಓಕೆ, ನಮಗೆ ಆಫೀಸ್ಗೆ ಟೈಮ್ ಆಯ್ತು, ನಾವಿನ್ನ ಬರ್ತೀವಿ. ರೇ, ಸುಮ್ಮನೆ ಹೊರಟ್ಬಿಟ್ರಲ್ಲ. ಇನ್ನೇನು ಮಾಡಬೇಕು? ನಡ್ಕೊಂಡು ಹೋಗ್ಬೇಕಾದ್ರು ವರ್ಕ್ ಹೊಡ್ಕೊಂಡು ಹೋಗಲ್ಲ. ನೀನು ಒಳ್ಳೆ ಬಾಯ್. ಅಲ್ಲ ರೇ 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 ಏನಮ್ಮ ಗಿರಿಜಾ, ಈ ಗೊರ್ಕೆಗೆ ಯಾವ ಪರಿಹಾರ ಸಿಗುತ್ತೋ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಮಾವ, ನಾನು ಬೇರೆನೇ ಯೋಚನೆ ಮಾಡ್ತಿದ್ದೀನಿ. ಎಂತ ಯೋಚನೆ ಮಾಡ್ತಿದ್ರಿ? ಎಂತ ಅಂತ ನನಗೂ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಹೇಳ್ತೀನಿ. ಹಾಂ ಸರ್, ಬಿಲ್ ರೇಸ್ ಆಗಿದೆ. ಡೆಲಿವರಿಗೆ ನಾನು ಫಾಲೋ ಅಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಸ್ಕೆ ಎದಳ ಮೇಲೆ. ಶಬ್ನೆ ಅವನ್ನ ಹೇಳಿಸ್ಬಿಡಪ್ಪ. ರಾತ್ರಿ ಎಲ್ಲ ಆನ್ಲೈನ್ಗಳಲ್ಲಿ ಗೇಮ್ಗಳಾಡಿ ಸೋತು ಸುಣ್ಣವಾಗಿ ನೆಮ್ಮದಿಯಾಗಿ ಸಣ್ಣದಾಗಿ ಗೊರ್ಕೆಗೆ ಹೊಡಿತಾ ಮಲ್ಕೊಂಡ್ರೆ ಜೀವಗಳದು. ಹೇಳಿಸ್ಬೇಡ. ಇವನಿಗಿನ್ನೂ ಜೂಜ್ ಬಿಟ್ಟಿಲ್ವಾ? ಅದೇನು ಹೇಳ್ತಾರಲ್ಲ ಶಿವು, ಮದುವೆ ಆಗೋರ್ಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋರ್ಗೂ ಮದುವೆ ಆಗಲ್ಲ ಅಂತ. ಆದ್ರೆ ಇವನು ಮದುವೆ ಆಗಿದೆಯಲ್ಲ ಸರ್. ಇವನು ವೈಫ್ ಹೆಸರು ರಮ್ಯಾ ತಾನೆ? ರಮ್ಯನ್ ಹುಚ್ಚು ಬಿಟ್ಟಿರ್ಬೋದು, ಆದ್ರೆ ಜೂಜಿನ ಹುಚ್ಚು ಬಿಟ್ಟಿಲ್ವಲ್ಲ. ಇವ್ರೊಬ್ರೇ ಅಲ್ಲ ಸರ್, ಜೂಜಿಂದ ಭಾರಿ ದುಡ್ದು ಬಿಡ್ತೀನಿ ಅಂದವ್ರ ಕತೆ ಎಲ್ಲ ಇಷ್ಟೇ. ಬಟ್ ಈ ಕೊರ್ಕೆ ಸೌಂಡ್ ಮಾತ್ರ ಕೇಳಕ್ಕಾಗಲ್ಲ. ಎಲ್ಲ ಸರಿ, ಸಡನ್ ಆಗಿ ಡಿಲಿಂಗ್ ರಾಜ್ ಬಂದ್ಬಿಟ್ರೆ ಬಂದ್ರೆ ಇನ್ನೇನು ಮಾಡ್ತಾನಪ್ಪ? ತಲೆಗಳ ಸವರ್ಬಿಟ್ಟು ಜೋಲಲೆಗಳು ಆಗ್ಬಿಟ್ಟು ಹೋಯ್ತಾನೆ. ಇಂಥ ಬಕೆಟ್ಗಳೇ ಆಫೀಸ್ಗಳಲ್ಲಿ ರಾಜುಗಳ ಥರ ಬದುಕು ನಡೆಸೋದು. ಆದರೆ ನಾವು ಬರೀ ಕೆಲಸಗಳು ಮಾಡ್ತೀವಲ್ಲ, ಅದಕ್ಕೆ ಹಿಂಗೆ. ಅಲ್ಲ ನೋಡಲ್ಲಿ ಗೊರ್ಕೆಗಳು ಹೆಂಗೆ ಹೊಡಿತಾವನೆ ಅಂತ. ಸರ್ವೆ ಪ್ರಕಾರ ಗಂಡು ಮಕ್ಳು ಜಾಸ್ತಿ ಗೊರ್ಕೆ ಹೊಡಿಯೋದಂತೆ. ಅಲ್ಲ ಶಿವ ಸರ್, ಗಂಡು ಮಕ್ಳು ಯಾಕೆ ಜಾಸ್ತಿ ಗೊರ್ಕೆ ಹೊಡಿಬೇಕು? ನಿಮ್ಗೇನಾದ್ರೂ ಗೊತ್ತಾ? ಅಲ್ಲ,
ಗೊರಕೆ ಹೊಡಿತಾರೆ ಅಂತ ಗೊತ್ತು, ಆದರೆ ಯಾಕೆ ಗೊರಕೆ ಹೊಡಿತಾರೆ ಅಂತ ನನಗೂ ಗೊತ್ತಿಲ್ಲ. ಬೇಸಿಕಲಿ ನಾನು ಗೊರಕೆ ಹೊಡೆಯಲ್ವಲ್ಲ, ಆದರೂ ನನ್ನ ಹೆಂಡತಿ ನೀವು ಗೊರಕೆ ಹೊಡಿತೀರಾ ಅಂತ ಆವಾಗವಾಗ ಹೇಳ್ತಿರ್ತಾಳೆ. ಹಾಗಾದ್ರೆ ನೀನು ಡೇಂಜರ್ ಝೋನ್ನಲ್ಲಿದೆಯಾ ಶಿವು? ಹುಷಾರಾಗಿರ್ಬೇಕಪ್ಪ. ಯಾಕೆ ಸರ್, ಯಾಕೆ ಈಗ ಹೇಳ್ತಿದ್ದೀರಾ? ಒಂದು ಸಣ್ಣ ಗೊರಕೆಯಿಂದ ಡೈವೋರ್ಸ್ಗಳೇ ಆಗ್ಬಿಟ್ಟಿದೆ. ಹೌದು ಶಿವ್ ಸರ್, ನನ್ನ ಫ್ರೆಂಡ್ ಒಬ್ಳು ಅವ್ರ ಗಂಡ ಜಾಸ್ತಿ ಗೊರಕೆ ಹೊಡಿತಾ ಇದ್ದ ಅಂತ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ಲು. ಕೋರ್ಟ್ ಅದನ್ನ ಒಪ್ಕೊಂಡು ಡಿವೋರ್ಸ್ ಕೊಡ್ತು. ಶಿವಪ್ನೆ, ನಮ್ಮ ಜನಗಳ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ ಪೌ. ನಮ್ಮ ಜನಗಳು ಕೊಲೆ ಕೇಸ್ಗಳನ್ನ ಬೇಕಾದ್ರೆ ಈಸಿಯಾಗಿ ಒಪ್ಕೊಬಿಡ್ತಾರ ಪೌ. ಆದ್ರೆ ಬಿಟ್ಟಿರೋ ಗ್ಯಾಸ್ಗಳನ್ನ ಹೊಡೆಯೋ ಗೊರಕೆಗಳನ್ನ ಮಾತ್ರ ಒಪ್ಕೊಳ್ಳೋ ಚಾನ್ಸ್ಗಳೇ ಇಲ್ಲ. ಅದಕ್ಕೆ ಯಾವುದಕ್ಕೂ ವಿಚಾರಣೆಗಳು ಮಾಡ್ಕೊಂಬಿಡ ಪೌ. ನೆಗ್ಲೆಕ್ಟ್ ಮಾಡಬೇಡಿ ಶಿವ್ ಸರ್, ಇದು ತುಂಬಾ ಇಂಪಾರ್ಟೆಂಟ್ ಹಾಗೆ ಸೆನ್ಸಿಟಿವ್ ವಿಷಯ. ಈಗ ಮನುಷ್ಯಂಗೆ ಫಂಡಮೆಂಟಲ್ ಆಗಿ ಏನೇನ್ ಬೇಕು? ಊಟ, ಬಟ್ಟೆ, ಹಾಗೆ ನಿದ್ರೆ. ಇದ್ರಲ್ಲಿ ಒಂದು ಕೊಡಕ್ಕಾಗ್ಲಿಲ್ಲ ಅಂದ್ರೂ ಗಂಡ ಅನ್ಫಿಟ್ ಅಂತ ಪ್ರೂವ್ ಆಗೋಗುತ್ತೆ. ಆಗ ಡಿವೋರ್ಸ್ 100% ಗ್ಯಾರಂಟಿ. ಅಯ್ಯೋ, ಆಗ್ಲಿಂದ ಎಲ್ಲರೂ ಬರೀ ಡೈವರ್ಸು ಅಂತ ಇದ್ದೀರಲ್ಲ. ನನ್ಗಿರಿ, ಅವಳು ಹಾಗೆಲ್ಲ ಮಾಡಲ್ಲ. ನೋಡ್ ಶಿವು, ಗೊರಕೆಯಿಂದ ನಿದ್ದೆ ಆಗಲ್ಲ. ನಿದ್ದೆ ಇಲ್ಲ ಅಂದ್ರೆ ಕೋಪ, ಟೆನ್ಷನ್ನು, ಆಬ್ಸೆಂಟ್ ಮೈಂಡೆಡ್ನೆಸ್ಸು, ಓವರ್ ರಿಯಾಕ್ಷನ್ನು ಎಲ್ಲ ಆಗತ್ತಪ್ಪ. ಇದೆಲ್ಲ ಆದಾಗ ಮನ್ಸು ಕೆಟ್ಟೋಗುತ್ತೆ, ಪ್ರೀತಿ ಖಾಲಿ ಆಗತ್ತೆ, ಮುಖ ನೋಡ್ಬೇಕು ಅಂತಾನೂ ಅನ್ಸಲ್ಲ, ಜೊತೆಗಿರ್ಬೇಕು ಅಂತಾನೂ ಅನ್ಸಲ್ಲ. ಗೊರ್ಕೆ ಸೌಂಡು ಇರಿಟೇಟ್ ಆಗಿ ತಾವ್ ರೆಗ್ಯುಲರ್ ಆಗಿ ಮಲ್ಕೊಳ್ತಾ ಇದ್ದ ಜಾಗ ಚೇಂಜ್ ಮಾಡಿ ಬೇರೆ ಕಡೆ ಇನ್ನೆಲ್ಲೋ ಹೋಗಿ ಮಲ್ಕೊಳಕ್ ಶುರು ಮಾಡ್ತಾರೆ. ಆ ಲೆವೆಲ್ಗೆ ಹೋದ್ರೆ ಮುಗೀತು. ನೀವ್ ಅವ್ರಿಗೆ ಬೇಡ, ಅವ್ರು ಬೇರೆ ಏನೋ ಡಿಸೈಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಬೇಗ ಈ ಗೊರಕೆ ಹೊಡೆಯೋದು ನಿಲ್ಸೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ ಶಿವ್ ಸರ್. ಹೇಳಿದ ಮಾತು ಒಂದು ಕೇಳಲ್ವಾ? ಯಾಕಮ್ಮ? ಏಯ್, ನೀ ಮಧ್ಯ ಬರ್ಬೇಡ, ಬರೋ ಕಡೆ. ಇಲ್ಲ, ನಾನ್ ಬರಲ್ಲ. ಬಾ ಅಂದೆ. ಬರೀ ಕಡೆ. ಇಲ್ಲ, ನೀನ್ ಬಂದ್ರೆ ಹೊಡಿತ್ಯಾ? ನಾನು ಹೊಡಿಯಲ್ಲ, ಬಾಯ್. ಇಲ್ಲ, ನೀನ್ ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡಿಲ್ಲ. ನಾನು ಹೊಡಿಯಲ್ಲ ಅಂತ ಹೇಳ್ತಾ ಇದ್ರು ಎದುರು ಹತ್ರ ಕೊಡ್ತೀಯ? ಬಾರ ಕಡೆ. ಸುಮ್ನೆ ಯಾಕೆ ಹೊಡಿತಿದ್ಯಾ ಪಾಪ? ಏಯ್, ನೀನ್ ಮಧ್ಯ ಮಾತಾಡ್ಬೇಡ. ಬಂದ್ಬಿಡ್ತಾಳೆ ತಮ್ಮನ್ ವಹಿಸ್ಕೊಂಡು, ಬೇವಿನಕಾಯಿಗೆ ಹಾಗಲಕಾಯಿ ಸಾಕ್ಷಿ ಅನ್ನೋ ಹಾಗೆ. ಅಲ್ಲ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಓ, ನಂಗೆ ಹೇಳ್ಕೊಡ್ತೀಯಾ? ಗಿರಿ, ಯಾಕೆ ಅವನಿಗೆ ದನ ಬರ್ದಂಗೆ ಬಡಿತಾ ಇದೆಯಾ? ಹೋಮ್ವರ್ಕ್ ಯಾಕೋ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಆಟ ಆಡಿ ಆಮೇಲೆ ಹೋಮ್ವರ್ಕ್ ಮಾಡ್ತೀನಿ ಅಂತ ನಂಗೆ ಎದುರು ಹತ್ರ ಕೊಡ್ತಾನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಈ ಮನೆ ಕೆಲಸ ಮಾಡಿ ಸಾಕಾಗಿ ಹೋಗಿರುತ್ತೆ. ಅದ್ರ ಮಧ್ಯೆ ಈ ಗೋಳ್ ಬೇರೆ. ರಾತ್ರಿ ಇನ್ನೇನು ನೆಮ್ಮದಿ ಕಣ್ಮುಚ್ಕೊಂಡು ಮಲ್ಗೋಣ ಅಂತ ಹೋದ್ರೆ ಅಕ್ಕಪಕ್ಕ ಎಲ್ಲ ಎಕ್ಸ್ಪ್ರೆಸ್ ಟ್ರೈನೇ ಓಡಾಡ್ದಂಗೆ ಅನ್ಸ್ತಾ ಇರುತ್ತೆ. ನಮ್ಮನೆ ಅಕ್ಕಪಕ್ಕ ಯಾವ ಟ್ರೈನ್ ಟ್ರ್ಯಾಕ್ ಇಲ್ವಲ್ಲ? ಇದಿರಲ್ಲ ನೀವೇ ಟ್ರೈನ್ ಟ್ರ್ಯಾಕು, ನಿಮ್ ಗೊತ್ತೇನೆ ಟ್ರೈನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.